ಹಾಯ್ ಹಲೋ ನಮಸ್ಕಾರ. ಸ್ಪೀಡ್ ನ್ಯೂಸ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸುನಂದ ಅನ್ಸೂಯ. ದರ್ಶನ್ ಜೈಲುವಾಸ ಯಾವಾಗ ಮುಗಿಯುತ್ತೋ ಗೊತ್ತಿಲ್ಲ. ದಾಸ ಕಂಬಿ ಹಿಂದೆ ನಿಂತು ದಿನ ಕಳೀತಾ ಇದ್ರೆ ಆ ಕಡೆ ದರ್ಶನ್ ಜೈಲಿನಲ್ಲಿದ್ರೆ ಈ ಕಡೆ ಕನ್ನಡದ ಸಿನಿಮಾಗಳಲ್ಲೂ ಸಹ ದಾಸನ ಜೈಲುವಾಸದ ಕತೆಗಳು ಸಿನಿಮಾ ಟಚ್ ಅನ್ನ ಪಡಿತಾ ಇದ್ದಾವೆ. ಡಾಲಿಯಾ ಜೇಸಿ ಅನ್ನುವಂತಹ ಒಂದು ಸಿನಿಮಾ ದಚ್ಚು ಜೈಲು ದಿನಗಳನ್ನ ನೆನಪಿಸ್ತಾ ಇದೆ. ಹಾಗಾದ್ರೆ ದರ್ಶನ್ ಜೈಲುವಾಸಕ್ಕೂ ಡಾಲಿ ಧನಂಜಯ್ ಅವರ ಒಂದು ಜೇಸಿ ಸಿನಿಮಾಗೂ ಯಾವ ರೀತಿಯಾದಂತಹ ಸಂಬಂಧ ಇದೆ, ಈಗ್ಯಾಕೆ ಈ ಚರ್ಚೆ ನಡೀತಾ ಇದೆ ಅನ್ನುವಂಥ ರೀತಿಯಲ್ಲಿ ನಾವೀಗ ನೋಡೋಣ ಈ ಕುತೂಹಲದ ಕಹಾನಿಯಲ್ಲಿ. ಜೇಸಿ ಈ ಸಿನಿಮಾ ಈಗ ಸ್ಯಾಂಡಲ್ವುಡ್ ನಲ್ಲಿ ಭಾರಿ ಸೌಂಡ್ ಮಾಡ್ತಾ ಇದೆ. ಈ ಸಿನಿಮಾ ನಿರ್ಮಾಣ ಮಾಡಿರೋದು ನಟ ಡಾಲಿ ಧನಂಜಯ್. ಆದ್ರೆ ಈಗ ಜೇಸಿ ಸಿನಿಮಾ ಮೇಲೆ ಒಂದು ಕುತೂಹಲದ ಕಣ್ಣು ಬೀಳೋಕೆ ಕಾರಣ ನಟ ದರ್ಶನ್ ಅಷ್ಟೇ ಅಲ್ಲ. ನಟ ದರ್ಶನ್ರ ಆ ಒಂದು ಫೋಟೋ ಇದೆಯಲ್ಲ, ಆ ಫೋಟೋ ಎಸ್ ವಿಲ್ಸನ್ ಗಾರ್ಡನ್ ನಾಗ ಹಾಗೆ ದರ್ಶನ್ ಪರಪ್ಪನ ಅಗ್ರಹಾರದಲ್ಲಿ ಆರಾಮಾಗಿ ಕುತ್ಕೊಂಡಿರುವಂತಹ ಇದೊಂದು ಫೋಟೋ ನಟ ದರ್ಶನ್ ಜೈಲಿನಲ್ಲಿ ಹೇಗಿದ್ದಾರೆ ಅಂತ ಒಂದು ಸಾಕ್ಷ್ಯವನ್ನ ಕೊಟ್ಟಿತ್ತು. ಈ ಫೋಟೋದಿಂದ ಜೈಲಿನಲ್ಲಿ ಐಷಾರಾಮಿ ಜೀವನ ಮಾಡಬಹುದು ಅಂತ ಇಡೀ ದೇಶವೇ ನೋಡಿ ದಿಗ್ಭ್ರಮೆಗೊಂಡಿತ್ತು. ಈ ಫೋಟೋ ಹೊರ ಬರ್ತಾ ಇದ್ದಂತೆ ನಟ ದರ್ಶನ್ ಸೀದಾ ಬಳ್ಳಾರಿ ಜೈಲಿಗೆ ಶಿಫ್ಟ್ ಆದ್ರು. ಈ ಫೋಟೋ ಸೃಷ್ಟಿ ಮಾಡಿದಂತಹ ಒಂದು ಸಂಚಲನ ಇದೆಯಲ್ಲ, ಇದು ರಾಜ್ಯದ ಹಲವು ಜೈಲುಗಳಲ್ಲಿ ಅಧಿಕಾರಿಗಳನ್ನ ಹೈ ಅಲರ್ಟ್ ಮಾಡ್ತು. ಇದೀಗ ಇದೇ ಒಂದು ಫೋಟೋ ನಟ ಡಾಲಿ ಧನಂಜಯ್ ನಿರ್ಮಾಣದ ಒಂದು ಜೇಸಿ ಅನ್ನುವಂತಹ ಸಿನಿಮಾದ ಮೇಲೆ ಎಲ್ಲರ ದೃಷ್ಟಿ ಬೀಳೋದಕ್ಕೆ ಕಾರಣ ಆಗಿದೆ. ನಟ ದರ್ಶನ್ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ರೌಡಿ ಶೀಟರ್ ವಿಲ್ಸನ್ ನಾಗನ ಜೊತೆ ಕೂತ್ಕೊಂಡು ಕಾಫಿ ಕುಡಿತಾ ಸಿಗರೇಟ್ ಸೇದ್ತಾ ಇರುವಂತಹ ಈ ಫೋಟೋ ಹೊರ ಜಗತ್ತಿಗೆ ಒಂದು ರಿವೀಲ್ ಆಗಿತ್ತು. ಪರಪ್ಪನ ಅಗ್ರಹಾರ ಜೈಲು ಅವ್ಯವಹಾರಗಳ ತಾಣ ಅನ್ನೋದು ಪಕ್ಕಾ ಆಗಿತ್ತು. ಇಂಥದ್ದೇ ಒಂದು ಸೇಮ್ ಟು ಸೇಮ್ ಸೀನ್ ಈಗ ಡಾಲಿ ಧನಂಜಯ್ ನಿರ್ಮಾಣ ಮಾಡಿರುವಂತಹ ಜೇಸಿ ಸಿನಿಮಾದಲ್ಲೂ ಸಹ ಇಟ್ಟಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಜೇಸಿ ಸಿನಿಮಾ ಜೈಲಿನಲ್ಲಿ ನಡೆಯುವಂತಹ ಒಂದು ಅವ್ಯವಹಾರ ಕೈದಿಗಳ ದರ್ಬಾರನ್ನ ತೋರಿಸಲಾಗ್ತಾ ಇದೆ. ಈ ಸಿನಿಮಾದಲ್ಲಿ ರಿಯಾಲಿಟಿಯನ್ನ ರೀಲ್ ಮೇಲೆ ತರ್ತಾ ಇದ್ದಾರೆ ನಟ ರಾಕ್ಷಸ ಡಾಲಿ ಧನಂಜಯ್. ಡಾಲಿಯ ಈ ಒಂದು ಪ್ರಯತ್ನಕ್ಕೆ ಡಾಕ್ಟರ್ ಶಿವರಾಜ್ ಕುಮಾರ್ ಹಾಗೆ ದರ್ಶನ್ರ ಪುಡಾಂಗ್ ಡೈರೆಕ್ಟರ್ ಜೋಗಿ ಪ್ರೇಮ್ ಕೂಡ ಸಾಥ್ ಕೊಟ್ಟಿದ್ದಾರೆ. ಜೇಸಿ ಟ್ರೇಲರ್ ರಿಲೀಸ್ ಮಾಡಿದ್ದು ಇವರೇ ನೋಡಿ. ಜೇಸಿ ಅಂದ್ರೆ ಜುಡಿಷಿಯಲ್ ಕಸ್ಟಡಿ ಅಂದ್ರೆ ನ್ಯಾಯಾಂಗ ಬಂಧನ. ದರ್ಶನ್ ನ್ಯಾಯಾಂಗ ಬಂಧನದಲ್ಲಿದ್ದಾಗ ವಿಲ್ಸನ್ ಗಾರ್ಡನ್ ನಾಗನ ಜೊತೆ ಕೂಡ ಟೇಬಲ್ ಹಾಕೊಂಡು ಸಿಗರೇಟ್ ಸೇದ್ಕೊಂಡು ಕಾಫಿ ಕುಡಿತಾ ಇದ್ರು. ಈಗ ಜೇಸಿಯಲ್ಲೂ ಸಹ ಅದೇ ರೀತಿ ಸೇಮ್ ಟು ಸೇಮ್ ದೃಶ್ಯಗಳು ಇರೋದ್ರಿಂದ ಸಹಜವಾಗಿ ಎಲ್ರಿಗೂ ಸಹ ಅನ್ಸೋದು ಸಿನಿಮಾ ಮೇಲೆ ಕುತೂಹಲ ಕೂಡ ಹೆಚ್ಚಾಗುತ್ತೆ. ಅಂದ್ರೆ ಆ ಸಿನಿಮಾಗೂ ಹಾಗೆ ದರ್ಶನ್ನ ಒಂದು ಜೈಲು ವಾಸಕ್ಕೂ ಏನೋ ಒಂದು ರೀತಿ ಸಂಬಂಧ ಇದೆ ಅನ್ನುವಂತಹ ಕುತೂಹಲ ಕೂಡ ಎಲ್ಲರಲ್ಲೂ ಹೆಚ್ಚಾಗೋದು ಸಹಜನೇ ಅಂತ ಹೇಳ್ಬಹುದು. ಹಾಗೆ ನೋಡಿದ್ರೆ ಡಾಲಿ ಧನಂಜಯ್ ದರ್ಶನ್ ಜೊತೆಗೂ ಒಡನಾಟ ಇಟ್ಕೊಂಡಂತವ್ರು. ಆದ್ರೆ ಡಾಲಿ ಮದುವೆ ಆಗುವಾಗ ದರ್ಶನ್ಗೆ ಆಹ್ವಾನ ಕೊಟ್ಟಿರ್ಲಿಲ್ಲ ಅನ್ನುವಂತಹ ಸುದ್ದಿ ಕೂಡ ಆಗಿದ್ರು. ಮದುವೆಗೆ ದರ್ಶನ್ರನ್ನ ಕರೆಯೋದಕ್ಕೆ ಪ್ರಯತ್ನ ಪಟ್ಟೆ ನಾನು, ಆದ್ರೆ ಅವರು ನನಗೆ ಸಿಗ್ಲಿಲ್ಲ ಅಂತ ಡಾಲಿ ಧನಂಜಯ್ ಅವರು ಹೇಳಿಕೆಯನ್ನ ಕೊಟ್ಟಿದ್ರು. ಆದ್ರೆ ಆ ಟೈಮ್ನಲ್ಲಿ ನಟ ದರ್ಶನ್ ಕೊಲೆ ಆರೋಪವನ್ನ ಹೊತ್ತು ಎಲ್ಲೂ ಹೋಗ್ತಾ ಇರಲಿಲ್ಲ. ಈಗ ಡಾಲಿ ಜೇಸಿ ಸಿನಿಮಾದ ಒಂದು ವಿಚಾರಕ್ಕೆ ದರ್ಶನ್ ಮತ್ತೆ ಸುದ್ದಿ ಆಗ್ತಾ ಇದ್ದಾರೆ. ಇದಾಗಿತ್ತು ಇವತ್ತಿನ ವಿಶೇಷ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸ್ಪೀಡ್ ನ್ಯೂಸ್ ಕನ್ನಡ. ಸುದ್ದಿ ನಿಮ್ಮದು, ವೇಗ ನಮ್ಮದು.